ಧನುರಾಶಿಯವರೇ, ನಿಮ್ಮ ಸತ್ಯ ಮತ್ತು ಪ್ರಾಮಾಣಿಕತೆಗೆ ನೀವು ದೊಡ್ಡ ಬೆಲೆಯನ್ನೇ ತೆತ್ತಿದ್ದೀರಿ. ಈಗ ನ್ಯಾಯದ ಸಮಯ ಬಂದಿದೆ. ಜುಲೈ 22, 23 ಮತ್ತು 24, 2026 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಲ್ಲ. ಇವು ನಿಮ್ಮ ಅದೃಷ್ಟದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯ ಎಂದು ತಿಳಿದವರು, ನಿಮ್ಮವರಂತೆಯೇ ನಟಿಸಿ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರು, ಈಗ ದೇವರು ಅವರ ಲೆಕ್ಕಾಚಾರವನ್ನು ಚುಕ್ಕ ಮಾಡಿದ್ದಾನೆ. ಏಕೆಂದರೆ ಧನುರಾಶಿಯವರೇ, ನಿಮ್ಮ ಶತ್ರುಗಳ ಪಾಪದ ಕೊಡ ಈಗ ಸಂಪೂರ್ಣವಾಗಿ ತುಂಬಿದೆ. ಈ 3 ದಿನಗಳಲ್ಲಿ ಬ್ರಹ್ಮಾಂಡದಲ್ಲಿ ಎಂತಹ ಸಂಚಲನ ಉಂಟಾಗಲಿದೆ ಎಂದರೆ, ನಿಮ್ಮ ವಿರೋಧಿಗಳ ಅಹಂಕಾರ ನುಚ್ಚು ನೂರಾಗಲಿದೆ ಮತ್ತು ನಿಮ್ಮ ನಿಂತು ಹೋದ ಹಣ ಹಾಗೂ ಹಾಕಿಕೊಂಡ ಕೆಲಸಗಳು ಇದ್ದಕ್ಕಿದ್ದಂತೆ ಸುಗಮವಾಗಲಿವೆ. ಆದರೆ ಎಚ್ಚರ, ಅದೃಷ್ಟವು ಒಲಿದಿರುವಾಗ ಈ 3 ದಿನಗಳಲ್ಲಿ ಕೆಲವರು ಸಿಹಿ ಮಾತುಗಳನ್ನಾಡಿ ನಿಮ್ಮನ್ನು ಮತ್ತೆ ಬಲೆಗೆ ಬೀಳಿಸಲು ಪ್ರಯತ್ನಿಸುತ್ತಾರೆ. ಒಂದು ತಪ್ಪು ನಿರ್ಧಾರವು ಎಲ್ಲವನ್ನೂ ಹಾಳು ಮಾಡಬಹುದು. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಖಂಡಿತವಾಗಿ ನೋಡಿ. ಏಕೆಂದರೆ ಕೊನೆಯಲ್ಲಿ ನಿಮ್ಮನ್ನು ಪ್ರತಿಯೊಂದು ಮೋಸದಿಂದ ಪಾರು ಮಾಡುವಂತಹ ಒಂದು ಅಚೂಕ ಪರಿಣಾಮಕಾರಿ ಪರಿಹಾರವನ್ನು ನಾನು ಹೇಳಿದ್ದೇನೆ. ಬನ್ನಿ ಈ 3 ದಿನಗಳ ಸಂಪೂರ್ಣ ಸತ್ಯವನ್ನು ತಿಳಿಯೋಣ. ನಾನು ಈ 3 ದಿನಗಳ ಒಟ್ಟಾರೆ ಶಕ್ತಿಯ ಓವರಾಲ್ ಎನರ್ಜಿ ಬಗ್ಗೆ ಮಾತನಾಡುವುದಾದರೆ, ಜುಲೈ 22ರ ದಿನವು ಕಳೆದ ಕೆಲವು ದಿನಗಳಂತೆಯೇ ನಿಮಗೆ ಸಾಮಾನ್ಯ ಮತ್ತು ನೇರವಾಗಿ ತೋರುತ್ತದೆ. ಆದರೆ 23 ಮತ್ತು 24ನೇ ತಾರೀಕಿನ ಶಕ್ತಿಯು ಒಂದು ಸಂಪೂರ್ಣ ಹೊಸ ಆರಂಭವನ್ನು ಸೂಚಿಸುತ್ತಿದೆ. ಇದರೊಂದಿಗೆ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲವೂ ಸೇರಿಕೊಂಡಿದೆ. ಟ್ಯಾರೋ ಕಾರ್ಡ್ಗಳಲ್ಲಿ ದ ಡೆವಿಲ್ ಮತ್ತು ದ ಫೂಲ್ ಬರುವುದು ಈ 3 ದಿನಗಳಲ್ಲಿ ಯಾವುದೇ ಶಾರ್ಟ್ಕಟ್ ಮೋಸಗೊಳಿಸುವ ಬಿಸ್ನೆಸ್ ಆಫರ್ ಅಥವಾ ಅತ್ಯಂತ ಆಕರ್ಷಕವಾಗಿ ಕಾಣುವ ವ್ಯಕ್ತಿಯೊಬ್ಬರು ನಿಮ್ಮನ್ನು ನಿಮ್ಮ ನಿಜವಾದ ಗುರಿಯಿಂದ ವಿಚಲಿತರನ್ನಾಗಿ ಮಾಡಲು ಪ್ರಯತ್ನಿಸಬಹುದು ಎಂಬುದನ್ನು ತೋರಿಸುತ್ತದೆ. ಆದಾಗ್ಯೂ ಒಳ್ಳೆಯ ವಿಷಯವೇನೆಂದರೆ, ನಿಮ್ಮ ಬುದ್ಧಿವಂತಿಕೆಯು ಈ ಕೃತಕ ಸಂಬಂಧಗಳು ಮತ್ತು ಸುಳ್ಳು ಭರವಸೆಗಳನ್ನು ಬಹಳ ಬೇಗನೆ ಗುರುತಿಸುತ್ತದೆ. ಜುಲೈ 23 ಅಥವಾ 24ರಂದು ಯಾರಾದರೂ ಇದ್ದಕ್ಕಿದ್ದಂತೆ ನಿಮಗೆ ದೊಡ್ಡ ಲಾಭವನ್ನು ತೋರಿಸುವ ಆಮಿಷವೊಡ್ಡಿದ್ದರೆ, ನಿಮ್ಮ ತಿಳುವಳಿಕೆಯನ್ನು ನಂಬಿ ಮತ್ತು ನಿಮ್ಮ ಮನಸ್ಸಿನ ಮಾತನ್ನು ಮಾತ್ರ ಕೇಳಿ. ನಿಮ್ಮ ಯಾವುದೇ ಹಳೆಯ ಮತ್ತು ನಿಷ್ಪ್ರಯೋಜಕ ಆಲೋಚನೆ ಅಥವಾ ಅಭ್ಯಾಸದಿಂದ ನೀವು ಇದೇ 72 ಗಂಟೆಗಳಲ್ಲಿ ಮುಕ್ತರಾಗಬಹುದು. ಈ ಹೊಸ ದೃಷ್ಟಿಕೋನವು ನಿಮ್ಮನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬುತ್ತದೆ. ಈ 3 ದಿನಗಳಲ್ಲಿ ನಿಮ್ಮ ಇಚ್ಛಾಶಕ್ತಿಯನ್ನು ಬಲವಾಗಿಟ್ಟುಕೊಳ್ಳುವುದೇ ನಿಮ್ಮ ಯಶಸ್ಸಿನ ಮುಖ್ಯ ಆಧಾರವಾಗಿರುತ್ತದೆ. ವೃತ್ತಿ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಈ 3 ದಿನಗಳಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ಕಾಣಬಹುದು. ಜುಲೈ 22ರವರೆಗೆ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಎದುರಾಗಬಹುದು. ಪ್ರಮುಖ ಫೈಲ್ಗಳು ಮುಂದೆ ಸಾಗುತ್ತಿಲ್ಲ ಅಥವಾ ಕಚೇರಿಯಲ್ಲಿ ನಿಮ್ಮ ವಿರುದ್ಧ ರಾಜಕೀಯ ನಡೆಯುತ್ತಿದೆ ಎಂದು ನಿಮಗೆ ಅನಿಸಬಹುದು. ಆದರೆ ಜುಲೈ 23 ಮತ್ತು 24ರಂದು ಗ್ರಹಗಳ ಸ್ಥಾನದಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. ಜುಲೈ 24ರಂದು ನಿಮ್ಮ 7ನೇ ಮತ್ತು 10ನೇ ಮನೆಯ ಅಧಿಪತಿಯಾದ ಬುಧನು ನಿಮ್ಮ 7ನೇ ಮನೆಯಲ್ಲೇ ನೇರ ಚಲನೆ ಮರಳುತ್ತಾನೆ. ಇದರ ನೇರ ಪರಿಣಾಮವೇನೆಂದರೆ, ವ್ಯಾಪಾರ, ಚಿಲ್ಲರೆ ಅಂದರೆ ರಿಟೇಲ್ ಮತ್ತು ವಹಿವಾಟಿಗೆ ಟ್ರೇಡಿಂಗ್ ಸಂಬಂಧಿಸಿದ ಜನರಿಗೆ 24ನೇ ತಾರೀಕಿನ ದಿನವು ಬಹಳ ಲಾಭದಾಯಕವೆಂದು ಸಾಬೀತಾಗುತ್ತದೆ. ನಿಮ್ಮ ಸಾರ್ವಜನಿಕ ಸಂವಹನವು ಅಂದರೆ ಪಬ್ಲಿಕ್ ಇಂಟ್ರಾಕ್ಷನ್ ಅತ್ಯಂತ ಅದ್ಭುತವಾಗಿರುತ್ತದೆ. ನೀವು ಯಾವುದೇ ವ್ಯಾಪಾರ ಪಾಲುದಾರಿಕೆಯಲ್ಲಿದ್ದರೆ ಅಂದರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮತ್ತು ಸ್ವಲ್ಪ ಸಮಯದಿಂದ ಸಂವಹನದ ಕೊರತೆ ಅಂದರೆ ಕಮ್ಯುನಿಕೇಶನ್ ಗ್ಯಾಪ್ ಇದ್ದರೆ, ಆ ಎಲ್ಲ ತಪ್ಪು ಗ್ರಹಿಕೆಗಳು 24ನೇ ತಾರೀಕಿನಂದು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಇದಕ್ಕೆ ವಿರುದ್ಧವಾಗಿ ಉದ್ಯೋಗದಲ್ಲಿರುವವರಿಗೆ ಅಥವಾ ಹೊಸ ಕೆಲಸವನ್ನು ಹುಡುಕುತ್ತಿರುವವರಿಗೆ ಪ್ರಗತಿಯು ಸ್ವಲ್ಪ ನಿಧಾನವಾಗಿರಬಹುದು. ಏಕೆಂದರೆ ಗುರುವಿನ ಸಂಪೂರ್ಣ ಬೆಂಬಲ ಇನ್ನೂ ಸಕ್ರಿಯವಾಗಿಲ್ಲ. ಆದ್ದರಿಂದ 23 ಮತ್ತು 24ನೇ ತಾರೀಕಿನಂದು ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ಸಂಪೂರ್ಣ ಗಮನದಿಂದ ಅಂದರೆ ಫೋಕಸ್ ಮಾಡುತ್ತೀರಿ. ಅಧಿಕಾರಿಗಳು, ಅಥಾರಿಟಿ ಫಿಗರ್ಸ್ ಅಥವಾ ನಿಮ್ಮ ಬಾಸ್ ಜೊತೆ ಯಾವುದೇ ರೀತಿಯ ಅನಗತ್ಯ ವಾದ ವಿವಾದಗಳಿಂದ ನಿಮ್ಮನ್ನು ದೂರವಿಡಿ. ನಿಮ್ಮ ಸಂಪೂರ್ಣ ಗಮನವನ್ನು ನೀವು ನಿಗದಿಪಡಿಸಿದ ಗುರಿಗಳ ಮೇಲೆ ಕೇಂದ್ರೀಕರಿಸಿ. ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ವೇಗ ಬರುತ್ತದೆ. ಆದರೆ ಉದ್ಯೋಗದ ಕ್ಷೇತ್ರದಲ್ಲಿ ಪ್ರಸ್ತುತ ಸಮಯವನ್ನು ಶಾಂತಿ ಮತ್ತು ತಾಳ್ಮೆಯಿಂದ ಕಳೆಯುವುದೇ ದೊಡ್ಡ ಬುದ್ಧಿವಂತಿಕೆಯಾಗಿದೆ. ಸಂಪತ್ತು ಮತ್ತು ಆರ್ಥಿಕ ಭದ್ರತೆಗೆ ಸಂಬಂಧಿಸಿದಂತೆ ಧನುರಾಶಿಯವರಿಗೆ ಈ 3 ದಿನಗಳ ಪರಿಸ್ಥಿತಿಯು ಬಹುಮಟ್ಟಿಗೆ ಅವರ ಜನ್ಮ ನಕ್ಷತ್ರವನ್ನು ಅವಲಂಬಿಸಿರುತ್ತದೆ. ನೀವು ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದ್ದರೆ 22 ಮತ್ತು 23ನೇ ತಾರೀಕಿನಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಬಲವಾಗಿರುತ್ತದೆ. ಹಿಂದೆ ನಿಂತು ಹೋದ ಅಥವಾ
ಸಿಲುಕಿಕೊಂಡ ಹಣ ಸಿಗುವ ಸಂಪೂರ್ಣ ಭರವಸೆ ಇದೆ. ಆದರೆ ನೀವು ಮೂಲ ಅಥವಾ ಉತ್ತರಾಷಾಢ ನಕ್ಷತ್ರದವರಾಗಿದ್ದರೆ ನಿಮ್ಮ ಹಣದ ಹರಿವು ಮತ್ತು ಉಳಿತಾಯದ ಬಗ್ಗೆ ನೀವು ಹೆಚ್ಚು ಎಚ್ಚರದಿಂದಿರಬೇಕು. ಇದರ ಜ್ಯೋತಿಷ್ಯ ಕಾರಣವೇನೆಂದರೆ ಜುಲೈ 23ರ ಸಂಜೆ 7:01 ಚಂದ್ರನು ನಿಮ್ಮ 12ನೇ ಮನೆಗೆ ಪ್ರವೇಶಿಸುತ್ತಾನೆ. ಅಲ್ಲಿ ಅವನು ಅಷ್ಟಮೇಶಾನನಾಗಿ ಅಂದರೆ ನೀಚ ಸ್ಥಾನವನ್ನು ತಲುಪುತ್ತಾನೆ. 12ನೇ ಮನೆಯು ಮುಖ್ಯವಾಗಿ ಖರ್ಚು, ಆಸ್ಪತ್ರೆ ಮತ್ತು ನಷ್ಟದ ಮನೆಯಾಗಿದೆ. ಈ ಕಾರಣದಿಂದಾಗಿ 23ನೇ ತಾರೀಕಿನ ರಾತ್ರಿ ಮತ್ತು ಜುಲೈ 24ರ ಪೂರ್ತಿ ನಿಮ್ಮ ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು. ಈ ಹಣವು ಕುಟುಂಬದ ಯಾವುದೇ ಹಠಾತ್ ಅಗತ್ಯಗಳಿಗಾಗಿ ಖರ್ಚಾಗಬಹುದು ಅಥವಾ ಯಾವುದೇ ತಪ್ಪು ಹೂಡಿಕೆಯಲ್ಲಿ ಸಿಲುಕಿಕೊಳ್ಳಬಹುದು. ಆದ್ದರಿಂದ ಈ 72 ಗಂಟೆಗಳಲ್ಲಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಮಾಡುವ ಮುನ್ನ ಅದರ ಸಂಪೂರ್ಣ ಪಟ್ಟಿ ಮತ್ತು ಯೋಜನೆಯನ್ನು ಅಂದರೆ ಪ್ಲಾನಿಂಗ್ ಅನ್ನು ಖಂಡಿತವಾಗಿ ಮಾಡಿ. 23ರ ಸಂಜೆ ಮತ್ತು ಜುಲೈ 24ರಂದು ಯಾವುದೇ ದೊಡ್ಡ ಆರ್ಥಿಕ ಅಪಾಯವನ್ನು ಅಂದರೆ ಫೈನಾನ್ಷಿಯಲ್ ರಿಸ್ಕ್ ತೆಗೆದುಕೊಳ್ಳುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ನಿಮ್ಮ ಹಣದ ರಕ್ಷಣೆಗಾಗಿ ಗೋಮಾತೆಗೆ ಹಸಿರು ಹುಲ್ಲು ತಿನ್ನಿಸುವುದು ಅತ್ಯಂತ ಪರಿಣಾಮಕಾರಿ ಪರಿಹಾರ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಜುಲೈ 22ರಿಂದ 24ರವರೆಗಿನ ಈ ಸಮಯವು ವಿಶೇಷ ಗಮನ ಹರಿಸಬೇಕಾದ ಸಮಯವಾಗಿದೆ. ಒಂಟಿಯಾಗಿರುವವರು ಡಾರ್ಕ್ ವಿಷಯಗಳ ಅಥವಾ ಮಾಟ ಮಂತ್ರದ ಕಡೆಗೆ ಸ್ವಲ್ಪ ಆಕರ್ಷಿತರಾಗಬಹುದು. ಹೊರಗಿನಿಂದ ನೋಡಲು ಬಹಳ ಆಕರ್ಷಕವಾಗಿ ಕಾಣುವ ಆದರೆ ಒಳಗಿನಿಂದ ನಿಮಗೆ ಸರಿಯಾಗಿರದಂತಹ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು. ಆದ್ದರಿಂದ ಈ 3 ದಿನಗಳಲ್ಲಿ ಯಾವುದೇ ಹೊಸ ಪ್ರಸ್ತಾಪಕ್ಕೆ ಅಂದರೆ ಪ್ರಪೋಸಲ್ಗೆ ತಕ್ಷಣ ಹೌದು ಎಂದು ಹೇಳುವುದನ್ನು ತಪ್ಪಿಸಿ ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಅದೇ ರೀತಿ ವಿವಾಹಿತರಿಗೆ ಜುಲೈ 24ರ ದಿನವು ಬಹಳ ಸುಂದರವಾದ ಬದಲಾವಣೆಯನ್ನು ತರುತ್ತಿದೆ. ಬುಧನು ನೇರ ಚಲನೆಗೆ ಮರಳುತ್ತಿದ್ದಾನೆ. ನಿಮ್ಮ ವೈವಾಹಿಕ ಸಂವಹನ ಮತ್ತು ಹೊಂದಾಣಿಕೆ ಹೆಚ್ಚು ಉತ್ತಮವಾಗುತ್ತದೆ. 24ನೇ ತಾರೀಕಿನಂದು ನಿಮ್ಮ ಜೀವನ ಸಂಗಾತಿಯ ವೃತ್ತಿಯಲ್ಲಿ ಅಂದರೆ ಪ್ರೊಫೆಷನಲ್ಲಿ ಯಾವುದೇ ಒಳ್ಳೆಯ ಸುದ್ದಿ ಸಿಗಬಹುದು ಎಂಬ ವಿಶೇಷ ಯೋಗವೂ ಸೃಷ್ಟಿಯಾಗುತ್ತಿದೆ. ಇದರಿಂದ ಮನೆಯ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಂವಹನವನ್ನು ಸಂಪೂರ್ಣವಾಗಿ ಸ್ಪಷ್ಟವಾಗಿರಿಸಿಕೊಳ್ಳಿ ಮತ್ತು ಯಾವುದೇ ಹಳೆಯ ವಿವಾದದ ವಿಷಯವನ್ನು ಮತ್ತೆ ಕೆದಕಬಾರದು ಎಂಬುದನ್ನು ಮಾತ್ರ ನೀವು ನೆನಪಿನಲ್ಲಿಡಬೇಕು.